ಅಂದು ಅತ್ಯಾಪ್ತ, ಇಂದು ಸಂತ್ರಸ್ತ. ಅವತ್ತು ಸೂರಜ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದ. ಇವತ್ತು ನನ್ನ ಮೇಲೇನೆ ಸೂರಜ್ನಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅವಲತ್ತುಕೊಂಡಿದ್ದಾನೆ. ಸೂರಜ್ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ಒಂದು ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಕೇಸ್ ಸುತ್ತಕೊಳ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಒಂದರ ಮೇಲೊಂದು ಆರೋಪ, ಒಂದಾದ ಮೇಲೊಂದು ಎಫ್ಐಆರ್. ಜೆಡಿಎಸ್ ಎಂಎಸ್ಸಿ ಸೂರಜ್ ರೇವಣ್ಣ ಸಂಕಷ್ಟಗಳ ಸುಳಿಗೆ ಸಿಲುಕಿದ್ದಾರೆ. ಅಂದು ಸೂರಜ್ ಜೊತೆಗೆ ನಿಂತವನೇ ಇಂದು ಉಲ್ಟಾ ಹೊಡೆದು ಎರಡನೇ ಎಫ್ಐಆರ್ ದಾಖಲಿಸಿದ್ದಾನೆ. ಅವತ್ತು ಸೂರಜ್ಗೆ ಬ್ಲಾಕ್ ಮೇಲ್ ಮಾಡಲಾಗ್ತಿದೆ ಎಂದು ದೂರು ಕೊಟ್ಟಿದ್ದವನೇ ಸಂತ್ರಸ್ತನಾಗಿದ್ದಾನೆ. ಸೂರಜ್ಗೆ ಮತ್ತೊಂದು ಸಂಕಷ್ಟ, ಆಪ್ತನಿಂದಲೇ ದೂರು. ಇಬ್ಬರು ಸಂತ್ರಸ್ತರು, ಒಬ್ಬ ಆರೋಪಿ, 2 ಎಫ್ಐಆರ್. ಯುವಕನಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟ ಆರೋಪದಲ್ಲಿ ಸದ್ಯ ಸೂರಜ್ ರೇವಣ್ಣ ಸಿಐಡಿ ವಶದಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಈ ಬೆನ್ನಲ್ಲೇ ಮೊದಲ ಕೇಸ್ ದಾಖಲಾಗುವ ಮುನ್ನ ಜೊತೆಗೆ ನಿಂತಿದ್ದವನೇ ಉಲ್ಟಾ ಹೊಡೆದಿದ್ದಾನೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾರ ವಿರುದ್ಧ? ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣವರು ಅವ್ರನ್ನ ಕಂಪ್ಲೇಂಟ್ ಮಾಡಿದ್ದೀನಿ. ಹೌದು, ಸೂರಜ್ಗೆ ಆಪ್ತನಾಗಿದ್ದ ಈತ ತಾನೂ ಸಂತ್ರಸ್ತ ಅನ್ನೋ ದೂರು ಕೊಟ್ಟಿದ್ದಾನೆ. ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಕೇಸ್ ಕೂಡ ಸಿಐಡಿಗೆ ಹಸ್ತಾಂತರವಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪ ಎದುರಿಸುತ್ತಿರುವ ಸೂರಜ್ಜನ್ನ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ. ಇನ್ನು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪದಡಿ ಜೈಲು ಪಾಲಾಗಿರುವ ಪ್ರಜ್ವಲ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಆದರೆ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಹೊಳೆನರಸೀಪುರ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಪ್ರಜ್ವಲ್ಗೆ ನಿರಾಸೆ ಉಂಟಾಗಿದೆ. ಬ್ಯೂರೋ ರಿಪೋರ್ಟ್, TV9.